ಇವ್ರಿಗೆ ಮಾಡು ಕೆಲಸ ಇಲ್ಲ. ಜಗಳ ಕೂಗಂದ್ರೆ ಪೊದ್ದು 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 ಪಾಪದಲ್ಲಿ ಪೊದ್ದು ನಿಮ್ಗೆ ಪೂಜೆ ಹೊರಟಿದ್ದೇನೆ, ಬರಬೇಕಾದ್ರೆ ಅಲ್ಲಿ ಬೀಸ್ಕೊಂತ ಬಂದಿದ್ದೇನೆ. ನಾನು ಮಾಡೋ ಕೆಲಸ ಇಲ್ಲ ಮಾಡಿದ್ದೆ ಮನೆಯಲ್ಲಿ. ನಿಮ್ಮ ಸುಡು ಕಟ್ಟಿಗೆ ಮಾಡಬಾರ್ದ? ಏನಿದೆ ಸುಡುಕೆ ಒಲೆಗೆ ಹಾಕಿ ಕಟ್ಟಿಗೆ ಇಲ್ಲ ಅಂತ ಅದಾರು ಹೇಳಿ ಸಾಯೇ ಮತ್ತೆಂತದ್ದು ನನ್ ಸುಡುಕೆ ಅಂತ ಹೇಳುದು. ಮತ್ತೆ ನಿಮ್ಮ ಸುಡುತ್ತೆ ಮತ್ತೆ ಎಂತದ್ದು? ಮದುವೆ ಇಷ್ಟು ವರ್ಷ ಆಯ್ತು, ಎಂತದ್ದು ತಂದು ಕೊಟ್ಟಿರಿ ನನಗೆ? ಎಂತದೂ ಇಲ್ಲ. ಕೊತ್ತಂಬರಿ ತಂದಿಟ್ಟಿದ್ದೇನೆ, ದಾರ ಉಂಟು, ಸೂಜಿ ಉಂಟು, ಅದ್ರ ಪೋಣಿಸ್ಕೊಂಡು ಹಾಕೊಂಡ್ರೆ ಪೋಣಿಸೋದಲ್ಲ ನಿಮ್ಮನ್ನ ಪೋಣಿಸ್ತೀನಿ ನಾನೀಗ. ನಾವೊಂದು ನಿಮಗೊಂದು ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡೋ ಸಂದರ್ಭ. ಇವರು ಸುಮಾರು 25ರಿಂದ 30 ವರ್ಷಕ್ಕೂ ಹೆಚ್ಚು ಕಾಲ ಯಕ್ಷಗಾನದಲ್ಲಿ ತಮ್ಮ ತೊಡಗಿದ್ದಾರೆ. ಅದರಲ್ಲೂ ಹಾಸ್ಯದ ಮೂಲಕ ತಮ್ಮ ಯಕ್ಷಗಾನದಲ್ಲಿ ರಂಜಿಸ್ತಿರುವಂಥವ್ರು ರಮೇಶ್ ಆಡುಗಟ್ಟು ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಯಕ್ಷಗಾನದಲ್ಲಿ ಹೇಗೆ ಒಲವು ಮಾಡಿದ್ದು, ಹವ್ಯಾಸ ಯಕ್ಷಗಾನದಲ್ಲಿ ಹಾಸ್ಯನೇ ಏಕೆ ಒಂದು ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ಅವರ ಕಿರು ಪರಿಚಯ ಮೂಲಕ ಮಾತಾಡ್ಸೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ನಮಸ್ತೆ. ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು. ನಾನು ರಮೇಶ್ ಮಾಸ್ತೇಗೌಡ ಅಂತ, ಮುಸುವಳ್ಳಿ ಊರು. ಪರಿಚಯ ಅಂತ ಹೇಳಿದ್ರೆ ನಾನು ನಿಜವಾಗೂ ಯಕ್ಷಗಾನ ಅಂತ ಹೇಳಿದ್ರೆ ನಮ್ಮ ಪರಂಪರೆಗಾಗಿ ಬಂದಿದ್ದು. ನಿಮ್ಮ ಮನೆ ತಂದೆ ಅವ್ರು ಯಾರು ಇದ್ದಾರೆ? ನಮ್ಮ ಚಿಕ್ಕಪ್ಪ ಎಲ್ಲ ಮಾಡ್ಕೊಂಡ್ ಬಂದವರು. ಅದು ಮಾಡ್ಕೊಂಡು ಬಂದವರು. ನಾನು ಬೆಳೆಸ್ಕೊಂಡು ಬಂದೆ. 5ನೇ ಕ್ಲಾಸಿಂದ ನಾನು ಗೆಜ್ಜೆ ಕಟ್ತವ. ಗೆಜ್ಜೆ ಕಟ್ಟಿ ಯಕ್ಷಗಾನಕ್ಕೆ ಬರ್ಬೇಕಂತ ಹೇಗೆ ಬಂತು ನಿಮ್ಗೆ ಇಂಟ್ರೆಸ್ಟ್? ಹೇಗೆ ಬರುತ್ತೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ, ನಾವು ನಮ್ಮ ಊರಲ್ಲೆಲ್ಲ ಹಬ್ಬ ಮಾಡ್ತಿದ್ರು. ಹಬ್ಬ ಮಾಡಿದಾಗ ವರ್ಷದಲ್ಲಿ ಒಂದು ಹಬ್ಬ ಆಗ್ತಿತ್ತ. ಅದ್ರ ಟೈಮಲ್ಲಿ ಯಕ್ಷಗಾನ ಮಾಡ್ತಿದ್ರು, ಕ್ಲಾಸ್ ಎಲ್ಲ ಕಳ್ಸಿಕೊಡ್ತಿದ್ರು. ಆ ಟೈಮಲ್ಲಿ ನಾವು ಅಲ್ಲಿ ಹೋಗಿ ಅದ್ ನೋಡ್ತಾ 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 ನಮಗೂ ಕಲಿಬೇಕು ಅನ್ನೋ ಉದ್ದೇಶ ಆಯ್ತು. ಅವ್ರು ನೋಡ್ತಾ ಅವ್ರು ಏನೋ ಮಾಡ್ತಿದ್ರು, ನಾವು ಅದ್ ನೋಡ್ಕೊಂಡು ಕಲ್ಕೊಂಡ್ವಿ. ಆದ್ಮೇಲೆ ಮತ್ತೆ ನನ್ನನ್ನು ಕರ್ಕೊಂಡು ಹೋಗಿ, ಇಲ್ಲ ನೀ ವೇಷ ಮಾಡು, ಯಾಕಂದ್ರೆ ನಂದು ತಾಳ ಲಯ ಪಕ್ಕ ಇತ್ತು. ಆ ಉದ್ದೇಶಕ್ಕಾಗಿ ನನ್ನನ್ನು ವೇಷ ಮಾಡಿಸಿದ್ರು. ಯಾವ ವಯಸ್ಸಿಂದ ಒಂದು ಯಕ್ಷಗಾನ ಮೇಳಕ್ಕೆ ಬರ್ತೀನಿ ಹೇಳ್ಬೋದು? ನಂದು 8 ವರ್ಷದಿಂದನೇ. 8ನೇ ವಯಸ್ಸಿಂದನೇ? 8ನೇ ವಯಸ್ಸಿಂದ ಅಲ್ಲಿಂದನೇ ಯಕ್ಷಗಾನಕ್ಕೆ ಒಂದು ಪದಾರ್ಪಣೆ ಮಾಡ್ತೇನೆ. ಅವು ಮೊದಲು ನಾವು ಗೋಪಾಲವೇಷ ಮಾಡಿದೆ, ಆಮೇಲೆ ಕಟ್ಟುವೇಷ ಮಾಡಿದೆ. ನಂದು ಕಟ್ಟುವೇಷ ಎಲ್ಲ ಸುಮಾರು ಆಯ್ತು. ಆಮೇಲೆ ಮೇಳದಲ್ಲಿ ತಿರುಗಾಟ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ಆದ್ರೆ ಎಷ್ಟು ಜನ ಕೇಳಿದ್ರು, ವಿದ್ಯಾಭ್ಯಾಸಕ್ಕೆ ಕೊರತೆ ಆಗ್ತಾ ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ಅಲ್ಲಿ ಕಟ್ಟಿದ್ದ ಗುಡಿಸ್ತೇನೆ. ಅಷ್ಟ್ರ ಮೇಲೆ ಕೊನೆಗೆ ನಮ್ ಕಲಿಸಿದ ಗುರುಗಳು ಅಂದ್ರೆ ಕೃಷ್ಣ ಭಾಗವತ, ಮುಸುಳ್ಳಿ ಕೃಷ್ಣ ಭಾಗವತ, ಕೊನೆಗೆ ನಾರಾಯಣ ದೇವಡಿಗ ಅವರೇ ಕಲ್ಸ್ಕೊಡ್ತಾ ಇದ್ರು. ಅದ್ರಲ್ಲೇ ಕೊನೆ ಆಮೇಲೆ ಕಲ್ತೆ ಎಲ್ಲ ಆಯ್ತು. ನೆಕ್ಸ್ಟ್ ಹೋದದ್ದು ಬೇಡ್ಕಣಿ ಕೃಷ್ಣ ನಾಯ್ಕ್. ಕೃಷ್ಣಾಜಿ ಬೇಡ್ಕಣಿ. ಅವನು ನನ್ನ ಅಲ್ಲಿ ಡ್ರೆಸ್ ಎಲ್ಲ ತಗೋ ಬರ್ತಿದ್ರು ಅವರು. ನನ್ನ ಕುಣಿತ ಮತ್ತೆ ನಂದು ಎಲ್ಲ ಇದೆಲ್ಲ ನೋಡ್ಕೊಂಡು ಅವ್ರು ಕರ್ಕೊಂಡು ಹೋದ್ರು. ಅವ್ರ ಮೇಳದಲ್ಲಿ ಅವಕಾಶ ಕೊಡ್ತಾರೆ ಹೇಗೆ? ಅಲ್ಲ, ಅವರು ನನ್ನ ಕರ್ಕೊಂಡು ಹೋಗಿ ಇಂಥ ವೇಷ ಮಾಡೋ ಹಿಂಗ್ ಮಾಡೋದು ಎಲ್ಲ ಕಳಿಸಿದ್ರು. ಹಾಗೆ ಮುಂದುವರಿತಾ MR ನಾಯ್ಕರು ನನಗೆ ಹಾಸ್ಯಗೆ ಕರೆದ್ರು. ಫಸ್ಟ್ ನೀವು ಎಲ್ಲಾ ಪಾತ್ರಗಳು ಮಾಡ್ತಾ ಹೋಗ್ತೀರಾ? ಮಾಡ್ತಾ ಹೋಗ್ತೀವಿ. ಸೊ MR ನಾಯ್ಕರು ನಿಮ್ಗೆ ಹಸ್ತಕ್ಕಾಗಿ ನಿಮ್ಮನ್ನ ಗುರುತಿಸ್ತಾರೆ. MR ನಾಯ್ಕರು ಕೊನೆಗೆ ದಿವಂಗತ ರಾಮಚಂದ್ರ ನಾಯ್ಕ್ ಅಂತ ಹೇಮನ್ ಬೈಲು, ಅವರು ನನಗೆ ಹಾಸ್ಯಕ್ಕೆ ಸಿಕ್ಕಾಪಟ್ಟೆ ಒಂದು ಇದು ಕೊಟ್ರು, ಒಲವು ಕೊಟ್ರು. ನಿಮ್ಮ ಕಲೆ ನೋಡ್ತಾ ಹಾಸ್ಯದಲ್ಲಿ ಗುರುತಿಸ್ಕೊಂತಾರ ಅವ್ರನ್ನ. ಅಷ್ಟು ಕೊನೆಗೆ ಹಾಸ್ಯದಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಬರೀ ಈಗ ಹಾಸ್ಯ ಆಯ್ತು ಬಿಟ್ರೆ ಮತ್ತೆ ವಿಷಯ ಅಂತದ್ದು ಇಲ್ಲ. ಸೊ ಹಾಸ್ಯದಲ್ಲಿ ನಿಮ್ಮ ಜನ ಇಷ್ಟಪಡ್ತಾ ಹೋಗ್ತಾರೆ. ಇಷ್ಟಪಟ್ಟದು ಅಂದ್ರೆ ನನ್ಗಾಗೆ ಒಂದು ಪ್ರಸಂಗ ಇಟ್ಕೊಂತಾರೆ. ಅಷ್ಟು ಮಟ್ಟಿಗೆ ನಮ್ ಈ ಊರ್ ಬದಿಗೆ ಎಲ್ಲಾರು ಆಯ್ತು ಅಂದ್ರೆ ಒಂದು ಚಂದ್ರಾವಳಿ ಆಗ್ಲಿ, ರುದ್ರಗೋಪ ಆಗ್ಲಿ, ಇಲ್ಲ ಇದು ಕಾಶಿಮಣಿ ಆಗ್ಲಿ ಅಂತ ಒಟ್ಟು ಟೋಟಲಿ ಹಾಸ್ಯ ಎಂತ ಪ್ರಸಂಗ ಬಂತು ಅಂದ್ರೆ ಊರಲ್ಲೆಲ್ಲ ಕೇಳೋದು. ಈ ಕಡೆ ಎಲ್ಲ ಪೂರ್ತಿ ನಮ್ಮ ಟೋಟಲಿ ಸಿದ್ದಾಪುರ, ನಾವು ಆಲ್ ಇಂಡಿಯಾ ತಿರುಗಿದೇವೆ. ಆದ್ರೂ ನಮ್ಮ ಈ ಕಡೆ ಒಲವು ಹಾಸ್ಯಕ್ಕೆ ರಮೇಶ್ ಇದನ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡು ಬರ್ಲಿ ಅವನು ಇದ್ರೆ. ಮತ್ ನಾನೆಲ್ಲರೂ
ಅಲ್ಲ, ಕೆಲವು ಕಡೆ ಅದೇ ಆಗಿದೆ ಈಗ. ನಾನು ಒಂದೊಮ್ಮೆ ಹೋಗ್ಲಿಲ್ಲ ಅಂದ್ರು ಅವ್ರು ಎಷ್ಟೋ ಜನ ಯಾವ ಬರ್ಲಿಲ್ಲ. ಮೇಳದಲ್ಲೂ ಮೇಳ ಅಂತ ಹೇಳಿದ್ರೆ ನಾ ಮೊದ್ಲು ಸಿಗಂದೂರು ಹೋಗಿದ್ದು. ಫಸ್ಟ್ ಸಿಗಂದು ಮೇಳದಿಂದ ಶುರು ಮಾಡಿ. ಅಲ್ಲಿ ಎಷ್ಟು ವರ್ಷಗಳ ಕಾಲ ಇರ್ತೀರಾ? ಒಂದೇ ವರ್ಷ ಇದ್ದಿದ್ದು. ಒಂದು ವರ್ಷ. ಅದು ಬಿಟ್ಟು ಮಂದಾರ್ತಿ ಮೇಳಕ್ಕೆ ಹೋದೆ, ಅಲ್ಲೂ ಒಂದೇ ವರ್ಷ. ಕೊನೆಗೆ ಹಟ್ಟಿ ಅಂಗಡಿ ಮೇಳಕ್ಕೆ ಹೋದೆ, ಅಲ್ಲೂ ಒಂದೇ ವರ್ಷ ಇದ್ದೆ. ಈಗ ಮೇಳಕ್ಕೆ ಬೇಕಾದಷ್ಟು ಜನ ಕರೀತಿದ್ದಾರೆ, ನಮ್ಗೆ ಹೋಗಕ್ಕಾಗಲ್ಲ. ಈ ಪ್ರಸ್ತುತ ಯಾವ್ದು ಮೇಳದಲ್ಲಿ ಯಾವ್ದ್ರಲ್ಲಿ ಇಲ್ಲ, ಇಲ್ಲಿ ಲೋಕಲ್ ಯಾವ್ದು ಮಾಡ್ತಿದ್ರ? ಹೌದೌದು, ಲೋಕಲ್ ಅಲ್ಲಿ ಬೇಕಾದಷ್ಟಿದೆ. ಮತ್ತೆ ನಮ್ದು ಬೇಕಾದ ಇಲ್ಲಿ ನಾವು ಕಲಾದರ್ಶಿನಿಂದ 18-20 ವರ್ಷದಿಂದ ಅಲ್ಲೇ ಇದ್ದಿದ್ವಿ. ಕಲಾದರ್ಶಿನಿ ಬೆಂಗಳೂರು. ಅಲ್ಲಿ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಹೇಗೆ ಅಲ್ಲಿ ಹೇಳ್ಬೋದು? ಅಲ್ಲಿ ಅನುಭವ ಹೇಳ್ಬೋದು ಅಂದ್ರೆ, ನಾನು ಬರೀ ಯಕ್ಷಗಾನದಲ್ಲೇ ಒಂದು ಫೀಲ್ಡ್ ಅಲ್ಲಿ ಇದ್ದವಲ್ಲ. ಒಂದು ಡ್ರೆಸ್ ರಿಪೇರಿ ಮಾಡ್ಬೇಕು ಅಂದ್ರು ನೀವು ಕರೀತಾರೆ, ನಾನು ಇರ್ತೀನಿ. ಒಂದು ಮೇಕಪ್ ಮಾಡ್ಬೇಕು ಅಂದ್ರು ಅದಕ್ಕೂ ನನ್ನ ಕರೀತಾರೆ. ಆಮೇಲೆ ಕೊನೆಗೆ ವೇಷ ಆಯ್ತು. ನಮ್ಮ ಇದು ವೇಷ ಮಾಡ್ಕೊಂಡು ಅವರಿಗೆ ಮೇಕಪ್ ವೇಷ ಮಾಡಿ ಕೊನೆಗೆ ನಾನು ವೇಷ ಮಾಡ್ಕೊಂಡು ಹೋಗಿದ್ದು ನನ್ನ ಅನುಭವ. ಕಲಾದರ್ಶಿನಿ ಇದ್ರಲ್ಲಿ ಎಷ್ಟೊಂದು ವರ್ಷಗಳಿದ್ದೀರಾ, ಅಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಅನುಕೂಲಗಳಾಯ್ತು ಅಂತ ಹೇಳ್ಬೋದಾ? ನಿಜವಾಗೂ ಒಬ್ಬ ಕಲಾವಿದನಿಗೆ ಅವರು ಬೇಕಾದಂಥದ್ದು ಒದಗಿಸಿಕೊಟ್ಟಿದ್ದಾರೆ. ಒಂದು ಮತ್ತೆ ಬೇರೆ ಒಂದು ಪ್ರಾಬ್ಲಮ್ ಆಯಿತು ಅಂದರೂ ಅವರು ಅಲ್ಲಿ ಬಂದು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಹೊರಗಡೆ ನಮ್ಮ ಈ ಹಾಲು ನಮ್ಮ ಇಂಡಿಯಾ ಎಲ್ಲ ಕಡೆ ಪ್ರೋಗ್ರಾಮ್, ಅದ್ರ ಮೂಲಕ ನೀವು ಎಲ್ಲ ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀರಾ? ಹೌದೌದು. ಅಲ್ಲಿ ಎಲ್ಲ ನೀವು ಹಾಸ್ಯ ಕಲಾವಿದನಾಗೆ ಕೊಟ್ಟಿದ್ರೆ ಬೇರೆ ರೀತಿ ಇಲ್ಲ? ಹಾಸ್ಯ ಮಾಡ್ಕೊಂಡಿರ್ತೀನಿ, ಮತ್ತೆ ಕಟ್ಟಿವೇಷನ್ ಮಾಡ್ಕೊಂಡಿರ್ತೀನಿ. ಆ ಟೈಮಲ್ಲಿ ಒಂದು ಮೇಕಪ್ ಮಾಡೋದ್ರೆ ಮೇಕಪ್ ರೆಡಿ ಆ ಟೈಪ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ನನ್ನ ಮಗನ ತರನೇ ನೋಡ್ಕೊಂಡಿದ್ದಾರೆ. ಮತ್ತೀಗ ನಾಡ್ದು ಜನವರಿ ತಿಂಗಳಲ್ಲಿ ಒಂದು ವಿದೇಶ ಒಂದು ಪ್ರಯಾಣ ಸಂಸ್ಥೆ ಮೂಲಕ. ಹೌದೌದು. ಈಗ ನಮ್ಮ ಟ್ರೂಪಲ್ಲಿ ಎಷ್ಟು ಜನ ಇದೀವಿ ಅವರಿಗೆಲ್ಲರಿಗೂ ಅವರೊಂದು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಹೋಗೋ ಒಂದು ಉದ್ದೇಶ ಇದೆ, ಅದೊಂದು ಆಸೆ ಇತ್ತು. ನಾವೆಲ್ಲ ವಿಮಾನ ಎಲ್ಲ ಹತ್ತಿ ಆಗಿ ಹೋಗಿದ್ದೇವೆ, ಆದ್ರೆ ಫಾರಿನಿಗೆ ಒಂದು ಹೋಗ್ತೀವಿ ಅಂತೇಳಿ ಅದೊಂದು ಸಂತೋಷ ವಿಷಯ. ಅದೊಂದು ಯಕ್ಷಗಾನ ಕಲಿಯುವಾಗ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಯ್ತಾ? ಹೇಗೆ ಕಲಿಯುವಾಗ ಏನಾದ್ರು ಪ್ರಾಬ್ಲಮ್ ತೊಂದರೆಗಳೇನಾರು ಇರ್ತಿತ್ತೆ? ಹೇಗೆ? ಇಲ್ಲ, ತೊಂದರೆಗಳಿತ್ತು. ಯಾಕಂದ್ರೆ ನಮ್ಮ ಅಪ್ಪನಿಗೆ ಯಕ್ಷಗಾನ ಅಂದ್ರೆ ಇಷ್ಟ, ಆದ್ರೆ ನಂಗೆ ವಿದ್ಯಾಭ್ಯಾಸದ ಮೇಲೆ ಅವನಿಗೆ ಆಸಕ್ತಿ ಇತ್ತು. ನಾನು ಯಕ್ಷಗಾನ ಬದಲು ವಿದ್ಯಾಭ್ಯಾಸ ಮಾಡಲಿ ಅನ್ನೋ ಒಂದು ಉದ್ದೇಶ ಇತ್ತು ಅವನಿಗೆ. ಕೊನೆಗೆ ನಾನು ಯಕ್ಷಗಾನ ಬಿಡ್ಲಿಲ್ಲ. ಎಲ್ಲೋ ಆಟೋಕ್ಕೆ ಹೋದೆ, ಬಂದ ತಕ್ಷಣ ನನಗೆ ಮನೇಲಿ ಒಂದು ಮಂಗಳಾರತಿ ಇಟ್ಕೊಂಡಿರ್ತಿದ್ರು ದೃಷ್ಟಿ ತೆಗಿಯೋಕೆ. ಒಂದು ಹೋಗ್ಲಿ ಚೆಲ್ಲೋ ಒಂದು ನಮ್ಮ ಈ ಹಳ್ಳಿ ಬದಿ ಎಲ್ಲ ಮಾಡ್ತಾರೆ, ದೃಷ್ಟಿ ಆಗ್ಬಿಟ್ಟಿದೆ ನನಗೆ. ಯಾಕಂದ್ರೆ ಅಲ್ಲಿ ಆಟ ಮುಗಿಸಿ ಬಂದಾಗ ಎಷ್ಟೋ ದುಡ್ಡು, ಅವಾಗ ಒಂದು 20 ರೂಪಾಯಿ ಕೊಟ್ರೆ ಏನೋ ಆಗುತ್ತೆ. 20 ರೂಪಾಯಿ 30 ರೂಪಾಯಿ ಒಂದು ಏನೋ ಒಂದಿಷ್ಟು ತಂದು ನನ್ನ ಜೋಳಿಗೆ ಹಾಕಿಟ್ಟಿದ್ರು. ಅದು ನಮ್ಮ ಅಮ್ಮಗೆ ಗೊತ್ತಾಗೋಯ್ತು. ಗೊತ್ತಾದ್ಮೇಲೆ ಅವರು ದೃಷ್ಟಿ, ನಂಗೆ ನಿದ್ದೆ ಇಲ್ಲ ಏನಿಲ್ಲ, ಸಿಟ್ ಮಾಡ್ಕೊಂಡು ಒಳಗೆ ಹೋಗ್ತಿದ್ದ. ಇವರು ಒಂಚೂರು ಹಿಂಗ್ ಮಾಡಿದ್ರು ತೆಗೆದು ಓದಾಗ್ತಿದ್ರು. ಆಮೇಲೆ ನಿಂಗೆ ಯಕ್ಷಗಾನ ಬೇಡ, ನೀವು ಓದ್ಕ ಅಪ್ಪ ಹೇಳ್ತಿದ್ದ. ಅಷ್ಟ್ರ ಮೇಲೆ ನಾನು ಬಿಟ್ಟೆ, ಯಕ್ಷಗಾನ ಬಿಟ್ಟೆ. ಆದ್ರೂ ಯಕ್ಷಗಾನದವರು ವೇಷ ಮಾಡಕ್ಕೆ ಊರವರು ಅಲ್ಲ ಆಟ ಮಾಡ್ಬೇಕಂದ್ರೆ ನಾನು ಬೇಕು ಅಲ್ಲಿ. ಹಾಗೆ ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಮಾಡ್ತಿದ್ರು. ಕೊನೆಗೆ ಅಪ್ಪ ಎಷ್ಟೋ ಖುಷಿ ಪಟ್ಟ. ಅವನಿಗೆ ಕಣ್ಣೆದ್ರಿಗೆ ಎಲ್ಲೋ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಅವನಿಗೆ ಆಟವನ್ನು ತೋರಿಸ್ಬೇಕಂತ ನಾನೇ ವೇಷ ಮಾಡಿ ತೋರಿಸ್ದೆ. ಖುಷಿಯಾಗಿ ಅವನೊಂದು ಇದು ಮಾಡ್ದ. ನಮ್ಮ ಅಮ್ಮ ಅಂತೂ ಬಿಡಿ, ಅವರು ನಾನು ಕೊನೆ ಮಗ ಆಗಿದ್ದೆ ನಾನು. ಅಷ್ಟ್ರ ಮೇಲೆ ನಮ್ಮ ಧನಂಜಯ ಅಂತ ನನ್ನ ಫ್ರೆಂಡು, ನಾನು ಒಟ್ಟಿಗೆ ಓದ್ದವರು ಬೆಳೆದವರು. ಅವನಿಗೆ ಹೇಳಿದೆ, ನಾನು ಕಲಾದರ್ಶಿನಿಗೆ ಬರ್ತೀನಾ ಅಂತ ಕೇಳ್ದ. ಸರಿ ಬರ್ತೀನಿ. ಅವ್ರ ಮೂಲಕ ಕಲಾದರ್ಶಿನಿಗೆ ಹೋದ್ವಿ. ಹೋದವ ನಾನು ಒಟ್ಟಿಗೆ ಇದ್ವಿ. ಅಷ್ಟರೊಳಗೆ ನಾನು ಒಂದು 2-3 ಸರಿ ಹೋಗಿದ್ದೆ ಕಲಾದರ್ಶಿನಿಗೆ. ಅಷ್ಟರೊಳಗೆ ಹೋಗಿದ್ದೆ, ಧನಂಜಯ ಹೋದ್ಗಿಂತ ಮೊದಲೇ ನಾ ಹೋಗಿದ್ದೆ. ಆದ್ರೆ ಈ ಸಾಂಗ್ ಅಂಡ್ ಡ್ರಾಮಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದ್ದು ಸಾಂಗ್ ಅಂಡ್ ಡ್ರಾಮಾ ಅಂತ ಒಂದು ಇದು ಬಂತು. ಅದಕ್ಕೆ
ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಇವನಿಗೆ ನಾನು ದೋಸ್ತ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅವನು ಊರಿಗೆ ಹೇಳ್ದ, ಶ್ರೀನಿವಾಸ ಶಾಸ್ತಾನ್ ಅಂತೇಳಿ ಅವ್ರಿಗೆ ಹೇಳ್ದ. ಸರಿ ಅಂತೇಳಿ ನಾವು ಒಟ್ಟಿಗೆ ಹೋದ್ವಿ. ಅದೆಲ್ಲ ಕಾರ್ಯಕ್ರಮ ಮುಗಿಸಿದ ಮೇಲೆ ಕಂಟಿನ್ಯೂ ಅಲ್ಲೇ ಇದ್ದೀನಿ ನಾನು. ಓಹೋ, ಎಷ್ಟು ವರ್ಷಗಳ ಕಾಲ ಇರ್ತೀರಲ್ಲಿ ಅಲ್ಲಿ? ಇನ್ನೀ ಹೇಳಕ್ಕಾಗಲ್ಲ. ಈ ಕಂಟಿನ್ಯೂ ಅಲ್ಲೇ ಇದ್ದೀರಾ? ಕಂಟಿನ್ಯೂ ಅಂದ್ರೆ ಪ್ರೋಗ್ರಾಮ್ ಇದ್ದಾಗ ಹೋಗ್ಬಿಡ್ತೀವಿ. ಈಗ ಮೇಳ ಇಲ್ಲವಲ್ಲ, ಸರಿ ಸರಿ, ಮೇಳಕ್ಕೆ ಹೋಗ್ಲಿಲ್ವಲ್ಲ. ಈಗ ಸಿಗಂದೂರು ಮುಗೀತು, ಮತ್ತೆ 2 ಮಂದಾರ್ತಿ ಮುಗೀತು, ಕೊನೆಗೆ ಹಟ್ಟಿ ಅಂಗಡಿ ಮುಗೀತು. ಇನ್ನೂ ನಂಗೆ ಬೇಕಾದಷ್ಟು ಈಗ ಸಾಲಿಗ್ರಾಮಕ್ಕೆ ಕರೆದ್ರು, ಪೆರಡೂರಿಗೆ ಕರೆದ್ರು, ನಾನು ಹೋಗಲಿಲ್ಲ. ನನ್ನ ಹಂಗತ್ತ ನನಗೆ ಅಷ್ಟು ಇದಿತ್ತು ಬಿಡಿ, ಹಾಸ್ಯಕ್ಕಾಗಿ ಕರೆದಿದ್ರು, ನಾನು ಹೋಗಲಿಲ್ಲ. ಹಂಗಂತ ಈ ನಮ್ಮ ಊರು ಬದಿಗೆ ಇದ್ದರೆ ಬೇಕಾದಷ್ಟು ಆಟ ಸಿಗ್ತದೆ. ಹಾಗಾಗಿ ಈ ಕಲಾದರ್ಶಿನಿ ಸುದ್ದಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವರು ಆಲ್ ಇಂಡಿಯಾದಲ್ಲಿ ಡೆಲ್ಲಿ ಹೋಗಿದ್ವಿ, ಕೊನೆಗೆ ಕಲ್ಕತ್ತಾ, ಕೊನೆಗೆ ರಾಂಚಿ, ಕೊನೆಗೆ ಕೇರಳ. ಆ ಮೂಲಕ ನಿಮ್ಗೆಲ್ಲ ದೇಶದಂತ ಎಲ್ಲ ಕಡೆ ಸಂದರ್ಶನ ಮಾಡೋದು, ಎಲ್ಲ ಕಡೆನೂ. ಇನ್ನು ನೆಕ್ಸ್ಟ್ ವಿದೇಶಕ್ಕೆ ಹೋಗುವಂತನೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಬಗ್ಗೆ. ಅದೇ ನಾವು ಮಾಡಿದ್ವಿ. ಅವರು ಒಟ್ಟು ನಮ್ಮನ್ನು ಬೆಳೆಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಮಗೆಲ್ಲ ಪ್ರೋಗ್ರಾಮು ಅಲ್ಲಿ ಇಲ್ಲಿ ಹೋಗಿ ಕಷ್ಟನೋ ಸುಖನೋ ಮಾಡ್ಕೊ ಬರ್ಬೇಕು. ಈಗ ಈ ರಾಯಚೂರು ಮತ್ತು ಹುಬ್ಬಳ್ಳಿ ಆ ಕಡೆ ಎಲ್ಲ ಹೋದರೆ ಅಲ್ಲಿ ನೀರು, ಆ ಸ್ವಚ್ಛತೆ ಎಲ್ಲ ನೋಡ್ರೆ ಅದರಲ್ಲೂ ಜೀವನ ಮಾಡ್ಕೊಂಡು ಯಕ್ಷಗಾನ ಏನು ಅಂತ ತೋರಿಸ್ಬಂದಿದ್ರು ಎಲ್ಲ ಕಡೆ. ಹೆಸರೇ ಅಂದ್ರೆ ಅವರು ಏನು ಗೊತ್ತಿರಲ್ಲ ಅವರಿಗೆ. ನಮ್ದು ಈ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಬಾಳ, ಅವ್ರು ಯಕ್ಷಗಾನ ಏನೂ ಗೊತ್ತಿಲ್ಲ. ನಾವು ಹೋಗಿ ಯಕ್ಷಗಾನ ಬಂದಾಗ ನೀವು ಬನ್ನಿ, ಅವರು ಏನೂ ಗೊತ್ತಿಲ್ಲ, ಪಂಚಾಯತಿಯಿಂದನೂ ಹೋಗ್ತೀವೋ ಅಥವಾ ಎಲ್ಲಿಂದನೂ ಹೋಗಿರ್ತೀವಿ. ಯಕ್ಷಗಾನ ಮಾಡೋ ಟೈಮಲ್ಲಿ ಅವರು ಡಂಗೂರು ಸಾರ್ತಾರೆ, ಬಂದಿರ್ತಾರೆ. ಯಕ್ಷಗಾನ ಆದಮೇಲೆ ಬಂದುಕೊಂಡು ಅವ್ರದ್ದು ಭಾಷೆನೇ ಬೇರೆ, ಬಂದು ನಮ್ಮ ಹತ್ರ ಅನುಭವ ತಿಳ್ಕೊಂಡು, ಅಣ್ಣ ನೀವು ಇಂಥಲ್ಲ ಪ್ರೋಗ್ರಾಮ್ ಮಾಡ್ತೀರಲ್ಲ ಅದಕ್ಕೆ ಗ್ರೇಟು, ಈಗ ನೀವು ಏನೋ ಮಾಡ್ರಿ ಅಂತೇಳಿ ಅಂತಲ್ಲ, ಆದ್ರೂ ಮಾಡಿದ್ದು ಜನರಿಗೆ ಮುಟ್ತಲ್ಲ ಏನೋ ಉದ್ದೇಶ, ನಮ್ಗೆ ಖುಷಿ ಆಯ್ತು ಅಂತ ಹೇಳ್ಕೊಂಡಿದ್ರು. ಅವ್ರ ಭಾಷೆನೇ ಬೇರೆ, ನಾವು ಮಾತಾಡೋದು ಬೇರೆ. ಅಷ್ಟೇ ಕಷ್ಟ ಇರ್ಲಿ ನಮ್ಮ ಕಲಾವಿದ್ರಿ, ಯಕ್ಷಗಾನ ಕಲಾವಿದ್ರಿಗೆ ಆ ರಂಗದಲ್ಲಿ ಹೋದಾಗ ಅದೆಲ್ಲ ಅಷ್ಟು ಮರ್ತೀವಿ. ಮನೆಗೆ ಎಂತ ಒಬ್ರಿಗೆ ಮಗಗೆ ಆರಾಮಿಲ್ವಾ ಎಂತಿಲ್ಲ, ಹೋಗ್ಬೇಕಾದ್ರೆ ಹೋಗಿರ್ತೀವಿ. ಹೋಗಿ ಬರೋ ತನಕ ಅಲ್ಲಿ ಹೋಗಿ ರಂಗಸ್ಥಳ ಇಳಿದಾಗ ಯಾವುದೂ ನೆನಪಿರಲ್ಲ, ಏನೂ ಇರುವುದಿಲ್ಲ, ಬರೀ ಯಕ್ಷಗಾನದಷ್ಟೇ. ಯಕ್ಷಗಾನ ಬಗ್ಗೆ ಮಾತ್ರ. ಈಗ ಚಂಡೆಗಾರ ಆಗಲಿ, ಮದ್ಲೆಗಾರ ಆಗಲಿ, ಭಾಗವತರಾಗಲಿ, ವೇಷಧಾರಾಗಲಿ, ಯಾರೇ ಇದ್ರೂ ಆ ಟೈಮಲ್ಲಿ ಅದನ್ನು ಮರ್ತು ಬಿಡ್ತೀವಿ. ಅದು ಜೀವನದಲ್ಲಿ ಎಷ್ಟೇ ವ್ಯಾಯಾಮ ಮಾಡಲಿ, ಎಂತ ಮಾಡಲಿ, ಏನು ಇದು ಮಾಡಲಿ, ಯಕ್ಷಗಾನ ಒಬ್ಬ ವೇಷಧಾರಿ ಆಗಲಿ, ಚಂಡೆಗಾರ ಆಗಲಿ, ಏನೇ ಆಗಲಿ, ಅವನಿಗೆ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರ್ತದೆ. ಈಗ ನೀವು ಎಷ್ಟು ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಇದ್ದೀರಾ, ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿರ್ತವೆ. ನೆನಪಿದ್ದಷ್ಟು ನಮ್ಮ ವೀಕ್ಷಕರು ತಿಳಿಸ್ಬೋದಾ? ಹೌದು, ತಿಳಿಸ್ತೇವೆ. ಯಾಕಂದರೆ ನಮಗೆ ಸನ್ಮಾನ ಏಜು ನಮ್ಮದು ಕಡಿಮೆ ಇತ್ತು. ಎಷ್ಟೋ ಸರಿ ಸಣ್ಣಕ್ಕಿರ್ಬೇಕಾದ್ರೆ ಸನ್ಮಾನ ಮಾಡ್ತೀವಿ ಬಾವ ಅಂತ ಹೇಳಿದ್ರು. ನನಗೆ ಏಜ್ ಮೇಲೆ ಡಿಪೆಂಡು. ಸನ್ಮಾನ ಅಂತ ತಗೋಬೇಕಂದ್ರೆ ಅದಕ್ಕೊಂದು ಯೋಗ್ಯತೆ ಬೇಕು. ಹಾಗಾಗಿ ಸನ್ಮಾನ ಬೇಡ ಅಂತ ಹೇಳಿದ್ದೆ, ಎಷ್ಟೋ ಸರಿ ಅದನ್ನು ರಿಜೆಕ್ಟ್ ಮಾಡಿದ್ದೆ. ಆದರೂ ಕೆಲವು ಕಡೆ ಆಗಿದೆ ಸನ್ಮಾನ ಆಗಿದೆ, 4-5 ಕಡೆ ಸನ್ಮಾನ ಆಗಿದೆ. ಅವು ಎಲ್ಲ ಪೂರ್ತಿ ಪ್ರೂಫ್ ನನ್ನ ಹತ್ರ ಇದೆ. ಅಲ್ಲಿ ಬೆಂಗಳೂರಲ್ಲೂ ಸನ್ಮಾನ ಆಗಿದೆ, ಕಲಾ ಕ್ಷೇತ್ರದಲ್ಲಿ ಸನ್ಮಾನ ಆಗಿದೆ. ಹಾಗಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂದಾಗ ಎಷ್ಟೇ ಬೆಳವಣಿಗೆ ಎತ್ತರಕ್ಕೆ ಹೋದ್ರೂ ಅದು ಕಡಿಮೆನೆ, ಕಲಿಕೆ ಇನ್ನೂ ಇದ್ದೇ ಇರ್ತದೆ. ಹಾಗಾಗಿ ನಾನು ಹೇಳೋ ಒಂದು ಇಷ್ಟ ಅಂತ ಹೇಳಿದ್ರೆ, ಯಕ್ಷಗಾನದಿಂದ ಬಹಳಷ್ಟು ಉಪಯೋಗ ಇದೆ. ಇನ್ನು ಮುಂದಿನ ಪೀಳಿಗೆಗೆ ಯಕ್ಷಗಾನ ಬಗ್ಗೆ ನೀವು ಹೇಳಿದ್ರೆ ಏನು ಹೇಳ್ತೀರಾ? ಇನ್ನು ಯುವಕರಿಗೆ, ಅದು ಬರೋ ಯುವಕರಿಗೆ ಅದು ಹೇಳೋದು ಅಂತ ಹೇಳಿದ್ರೆ, ಒಂದು ಕ್ಲಾಸ್ ಮಾಡ್ತೀವಿ ನಾವು. ಕ್ಲಾಸ್ ಮಾಡಿದಾಗ ಅಲ್ಲಿ ಬನ್ನಿ, ಇಂತಿಷ್ಟು ಟೈಮ್ ಅಂತ ಇರ್ತದೆ, ಸರಿಯಾಗಿ ಒಂದು ಕಲಿತೆ ಹೋದ್ರೆ ಉಪಯೋಗ ಪಡಿಬೋದು. ಹೌದೌದು, ಅದು ಈ ನಮ್ದು ಯಕ್ಷಗಾನ ಅಂತ ಹೇಳಿದ್ರೆ ಅದು ಗಂಡು ಕಲೆ. ಹೌದು,
ಅದನ್ನ ಯಾವುದೇ ಕಾರಣಕ್ಕೂ ಯಾರಿಂದನೂ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಗಂಡು ಕಲೆಯನ್ನ ಉಳಿಸ್ಬೇಕು, ನಾವೆಲ್ಲ ಸೇರ್ಕೊಂಡು ಉಳಿಸ್ಬೇಕು ಅಂದ್ರೆ ಅದರಿಂದ ಈಗ ನೀವು ಒಂದು ವಿಷಯ ಹೇಳ್ಬೇಕಂದ್ರೆ ಯಾವುದೇ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರಲಿ ಅಥವಾ ಬೇರೆ ಒಂದು ಕಲ್ಚರ್ ಪ್ರೋಗ್ರಾಮ್ ಎಲ್ಲ ಇರ್ತಾವಲ್ಲ, ಅದಕ್ಕಿಂತನೂ ಒಂದು ಯಕ್ಷಗಾನದಲ್ಲಿ ಹೋಯ್ತು ಅಂದ್ರೆ ಬಾಕಿ ಏನೇ ಒಂದು ಪ್ರೋಗ್ರಾಮ್ ಕೊಟ್ಟರು ಯಕ್ಷಗಾನ ಕೇಳ್ತಾರೆ. ಅದನ್ನ ಉಳಿಸ್ಬೇಕು, ಅದನ್ನ ಉಳಿಸೋದು ಬೆಳೆಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ಮಾಡಬೇಕು. ಹಾಗಾಗಿ ಎಲ್ಲೇ ಯಾರೇ ಅಲ್ಲಿ ಆ ಊರು ಈ ಊರು ಅಂತೇಳಲ್ಲ, ಯಕ್ಷಗಾನ ಎಲ್ಲಿ ಮಾಡ್ತಾರೋ ಅಲ್ಲಿ ಅವರು ಗುರುಗಳು ಇರ್ತಾರೆ, ಹೋಗಿ ಅವರನ್ನು ಭೇಟಿಯಾಗಿ ಅದೊಂದು ಸಂಸ್ಕೃತಿಯನ್ನು ಉಳಿಸ್ಬೇಕು. ನಮ್ಮ ನೀವು ಬೇರೆ ಬೇರೆ ಪ್ರೋಗ್ರಾಮ್ಗಳು ಬ್ಯುಸಿ ಇದ್ರಿ, ಅದು ಸಹಿತ ನಾವು ಕರೆದಾಗ ನಿಮ್ಮ ಮಾಹಿತಿಯನ್ನು ನಮ್ಮ ವೀಕ್ಷಕರು ತಿಳಿಸ್ಕೊಡೋದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ನಮಸ್ತೆ. ಇಂಥವರು ಬೆಳಿಬೇಕು, ಯಾಕಂದರೆ ಒಬ್ಬ ಕಲಾವಿದ ಇದ್ದಾನೆ ಅಂತ ಆದರೆ ಹಳ್ಳಿಯಲ್ಲಿ ಹುಡ್ಕೊಂಡು ಬಂದಿದ್ದಾರೆ ಅಂತ ಇವ್ರನ್ನ ನೀವು ಬೆಳೆಸಬೇಕು. ನಮ್ಮ ಸಪೋರ್ಟು ಅವ್ರಿಗೆ ಬೇಕು, ಅದನ್ನು ಮಾಡಿಕೊಡಿ. ನಮಸ್ಕಾರ.